ಅರೆಸ್ಟ್ ಆಗಿ ಜೈಲಲ್ಲಿ ಇದ್ದಾರಲ್ಲ ಮೇಡಮ್, ಅದರಲ್ಲಿ ಒಬ್ಬರು ಚಾಮರಾಜನಗರದವರು ಇದ್ದಾರೆ. they're all out on bail. ನಾನು ಕ್ಷಮೆ ಯಾವಾಗಲೂ ಮಾಡ್ಬಿಡ್ತೀನಿ ಆಯ್ತಾ, ಬಟ್ ಇಟ್ ಇಸ್ ಇಂಪಾರ್ಟೆಂಟ್ ದಟ್ ಈ ಥರ ಬೇರೆ ಯಾರಿಗೂ ಮಾಡಬಾರ್ದು, ಈ ಥರ ಇನ್ನೊಂದ್ಸತಿ ಮಾಡಬಾರ್ದು ಅಂತ ದಟ್ ಇಸ್ ಮೈ ಇಂಟೆನ್ಷನ್ ಆಯ್ತಾ. ಅದಕ್ಕೋಸ್ಕರ ನಾನು ಕಂಪ್ಲೇಂಟ್ ಫೈಲ್ ಮಾಡಿದ್ದು. ಐ ಹೋಪ್ ದಟ್ ದಿ ಡೋಂಟ್ ರಿಪೀಟ್ ಇಟ್ ಅಷ್ಟೇ. ನಾನೇನು ಅವ್ರಿಗೆ ಪನಿಷ್ಮೆಂಟ್ ಕೊಡಬೇಕು, ಅವ್ರಿಗೆ ಹಿಂಗೆ ಮಾಡಬೇಕಂತ ನನ್ನೇನು ಉದ್ದೇಶ ಇಲ್ಲ. ಬಟ್ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡಬೇಕಂದ್ರೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಒಂದು ಲಾ ಪ್ರಕಾರ ನಾವು ನಡ್ಕೋಬೇಕಾಗುತ್ತೆ. ಲಾ ಪ್ರಕಾರ ಅವ್ರು ಅರೆಸ್ಟ್ ಮಾಡಿದ್ದಾರೆ ಆ್ಯಂಡ್ ಆ್ಯಸ್ ಪರ್ ದ ಲಾ ದೇರ್ ಔಟ್ ಆನ್ ಬೇಲ್ ಆಲ್ಸೋ. ಐ ಆಮ್ ನಾಟ್ ಇನ್ ದಿ ಇಂಟೆನ್ಷನ್ ಟು ಪರ್ಸ್ಯೂ ದ ಕೇಸ್ ಅಂತ ನನಗೇನಿಲ್ಲ, ಬಟ್ ಅವ್ರಿಗೊಂದು ಪಾಠ ಕಳಿಸಿ ಅವ್ರ ಇನ್ಮೇಲಿಂದ ಈ ಥರ ಮಾಡಬಾರ್ದು ಅಂತ ನನ್ನ ಉದ್ದೇಶ ಅಷ್ಟೇ, ಏನಿಲ್ಲ. ದೇರ್ ಇಸ್ ನೋ ನೀಡ್ ಟು ನನಗೇನು ಬಂದು ಭೇಟಿ ಮಾಡೋದು ಏನಿಲ್ಲಪ್ಪ. ನೀವು ನನಗೆ ಕೇಳೋ ಬದಲು ನಿಮ್ಮ ಮಕ್ಳಿಗೆ ಹೇಳಿ ಈ ಥರ ಮೆಸೇಜ್ಗಳು ಕಳಿಸ್ಬಾರ್ದು ಅಂತ. ಫೋನ್ ಇದ್ದೆ ಅಂತ ನೀವು ಬಡವ್ರು ಅಂತೀರಾ ಒಂದು ಕಡೆ, ಆಮೇಲೆ ಡೇಟಾ ನಿಮಗೆ ಯು ಕ್ಯಾನ್ ಬೈ ಡೇಟಾ, ಯು ಕ್ಯಾನ್ ಕಾಮೆಂಟ್, ಯು ಕ್ಯಾನ್ ಬಿ ಆನ್ ಇನ್ಸ್ಟಾಗ್ರಾಮ್, ಅದೆಲ್ಲ ಓಕೆ ಅಲ್ಲ. ಸೊ ದೇ ಹ್ಯಾವ್ ಟು ಟೆಲ್ ದ ಕಿಡ್ಸ್, ಅವರಿಗೆ ಹೇಳ್ಕೊಡ್ಬೇಕು. ಆ್ಯಕ್ಚುಲಿ ಅಲ್ಲಿ ಕೂಡ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಅಂದ್ರೆ ಒಬ್ಬ ಸ್ನೇಹಿತ ಕಮೆಂಟ್ ಮೊಬೈಲ್ ಇಸ್ಕೊಂಡು ಇನ್ಯಾರೋ ಒಬ್ಬ ಕಮೆಂಟ್ ಮಾಡಿದ್ದಾರೆ. ಸೊ ಕಮೆಂಟ್ ಮಾಡಿದವನು ಇನ್ಮೇಲಿಂದ ನಿಮ್ಮ ಫೋನ್ ಯಾರಿಗೂ ಕೊಡೋಕೆ ಹೋಗ್ಬೇಡಿ. ಅರೆಸ್ಟ್ ಆಗಿ ಜೈಲಲ್ಲಿ ಇದ್ದಾರಲ್ಲ ಮೇಡಮ್, ಅದರಲ್ಲಿ ಒಬ್ಬರು ಚಾಮರಾಜನಗರದವರು ಇದ್ದಾರೆ. they're all out on bail. ನಾನು ಕ್ಷಮೆ ಯಾವಾಗಲೂ ಮಾಡ್ಬಿಡ್ತೀನಿ ಆಯ್ತಾ, ಬಟ್ ಇಟ್ ಇಸ್ ಇಂಪಾರ್ಟೆಂಟ್ ದಟ್ ಈ ಥರ ಬೇರೆ ಯಾರಿಗೂ ಮಾಡಬಾರ್ದು, ಈ ಥರ ಇನ್ನೊಂದ್ಸತಿ ಮಾಡಬಾರ್ದು ಅಂತ ದಟ್ ಇಸ್ ಮೈ ಇಂಟೆನ್ಷನ್ ಆಯ್ತಾ. ಅದಕ್ಕೋಸ್ಕರ ನಾನು ಕಂಪ್ಲೇಂಟ್ ಫೈಲ್ ಮಾಡಿದ್ದು. ಐ ಹೋಪ್ ದಟ್ ದಿ ಡೋಂಟ್ ರಿಪೀಟ್ ಇಟ್ ಅಷ್ಟೇ. ನಾನೇನು ಅವ್ರಿಗೆ ಪನಿಷ್ಮೆಂಟ್ ಕೊಡಬೇಕು, ಅವ್ರಿಗೆ ಹಿಂಗೆ ಮಾಡಬೇಕಂತ ನನ್ನೇನು ಉದ್ದೇಶ ಇಲ್ಲ. ಬಟ್ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡಬೇಕಂದ್ರೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಒಂದು ಲಾ ಪ್ರಕಾರ ನಾವು ನಡ್ಕೋಬೇಕಾಗುತ್ತೆ. ಲಾ ಪ್ರಕಾರ ಅವ್ರು ಅರೆಸ್ಟ್ ಮಾಡಿದ್ದಾರೆ ಆ್ಯಂಡ್ ಆ್ಯಸ್ ಪರ್ ದ ಲಾ ದೇರ್ ಔಟ್ ಆನ್ ಬೇಲ್ ಆಲ್ಸೋ. ಐ ಆಮ್ ನಾಟ್ ಇನ್ ದಿ ಇಂಟೆನ್ಷನ್ ಟು ಪರ್ಸ್ಯೂ ದ ಕೇಸ್ ಅಂತ ನನಗೇನಿಲ್ಲ, ಬಟ್ ಅವ್ರಿಗೊಂದು ಪಾಠ ಕಳಿಸಿ ಅವ್ರ ಇನ್ಮೇಲಿಂದ ಈ ಥರ ಮಾಡಬಾರ್ದು ಅಂತ ನನ್ನ ಉದ್ದೇಶ ಅಷ್ಟೇ, ಏನಿಲ್ಲ. ದೇರ್ ಇಸ್ ನೋ ನೀಡ್ ಟು ನನಗೇನು ಬಂದು ಭೇಟಿ ಮಾಡೋದು ಏನಿಲ್ಲಪ್ಪ. ನೀವು ನನಗೆ ಕೇಳೋ ಬದಲು ನಿಮ್ಮ ಮಕ್ಳಿಗೆ ಹೇಳಿ ಈ ಥರ ಮೆಸೇಜ್ಗಳು ಕಳಿಸ್ಬಾರ್ದು ಅಂತ. ಫೋನ್ ಇದ್ದೆ ಅಂತ ನೀವು ಬಡವ್ರು ಅಂತೀರಾ ಒಂದು ಕಡೆ, ಆಮೇಲೆ ಡೇಟಾ ನಿಮಗೆ ಯು ಕ್ಯಾನ್ ಬೈ ಡೇಟಾ, ಯು ಕ್ಯಾನ್ ಕಾಮೆಂಟ್, ಯು ಕ್ಯಾನ್ ಬಿ ಆನ್ ಇನ್ಸ್ಟಾಗ್ರಾಮ್, ಅದೆಲ್ಲ ಓಕೆ ಅಲ್ಲ. ಸೊ ದೇ ಹ್ಯಾವ್ ಟು ಟೆಲ್ ದ ಕಿಡ್ಸ್, ಅವರಿಗೆ ಹೇಳ್ಕೊಡ್ಬೇಕು. ಆ್ಯಕ್ಚುಲಿ ಅಲ್ಲಿ ಕೂಡ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಅಂದ್ರೆ ಒಬ್ಬ ಸ್ನೇಹಿತ ಕಮೆಂಟ್ ಮೊಬೈಲ್ ಇಸ್ಕೊಂಡು ಇನ್ಯಾರೋ ಒಬ್ಬ ಕಮೆಂಟ್ ಮಾಡಿದ್ದಾರೆ. ಸೊ ಕಮೆಂಟ್ ಮಾಡಿದವನು ಇನ್ಮೇಲಿಂದ ನಿಮ್ಮ ಫೋನ್ ಯಾರಿಗೂ ಕೊಡೋಕೆ ಹೋಗ್ಬೇಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.